ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 5 ಭಾನುವಾರಗಳ ಶ್ರೀರಾಮ ಮಹಿಮೆಯ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಸೀತಮ್ಮ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರು ತುಂಬ ಬಡವರಾಗಿದ್ದರು. ದುಡಿಯುತ್ತಿದ್ದರೂ ಹಣ ಉಳಿಯುತ್ತಿರಲಿಲ್ಲ. ಮನೆಯಲ್ಲೂ ಶಾಂತಿ ಇರಲಿಲ್ಲ. ಪ್ರತಿದಿನವೂ ಸಮಸ್ಯೆಗಳೇ ಸಮಸ್ಯೆಗಳು. ಒಂದು ದಿನ ಸೀತಮ್ಮ ಕಣ್ಣೀರು ಹಾಕುತ್ತಾ ಹೇಳಿದಳು, ನಮ್ಮ ಜೀವನ ಹೀಗೆ ಯಾವಾಗಲೂ ಇರಬೇಕಾ? ದೇವರು ನಮ್ಮನ್ನು ನೋಡುತ್ತಿಲ್ಲವೇ? ರಾಮಯ್ಯ ದುಃಖದಿಂದ ಉತ್ತರಿಸಿದನು, ನನಗೂ ಗೊತ್ತಿಲ್ಲ ಸೀತಮ್ಮ. ನಾನು ತುಂಬ ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ಏನೂ ಫಲ ಸಿಗುತ್ತಿಲ್ಲ. ಆ ಸಮಯದಲ್ಲಿ ಅವರ ಮನೆಗೆ ಒಬ್ಬ ವೃದ್ಧ ಮಹಾತ್ಮರು ಬಂದರು. ಸೀತಮ್ಮ ಅವರಿಗೆ ನೀರು ಮತ್ತು ಸ್ವಲ್ಪ ಆಹಾರ ಕೊಟ್ಟಳು. ಮಹಾತ್ಮರು ಸಂತೋಷದಿಂದ ಹೇಳಿದರು, ಮಗಳೇ, ನಿಮ್ಮ ಕಷ್ಟಗಳು ಶೀಘ್ರವೇ ದೂರವಾಗುತ್ತವೆ. ನೀವು 5 ಭಾನುವಾರಗಳು ಶ್ರೀರಾಮನನ್ನು ಭಕ್ತಿಯಿಂದ ಪೂಜಿಸಿ ರಾಮನ ನಾಮ ಜಪ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣುತ್ತೀರಿ. ದಂಪತಿಗಳು ಸಂತೋಷದಿಂದ ಒಪ್ಪಿಕೊಂಡರು. ಮೊದಲ ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿದರು. ಶ್ರೀರಾಮನ ಚಿತ್ರವನ್ನು ಅಲಂಕರಿಸಿ ಹೂವುಗಳನ್ನು ಅರ್ಪಿಸಿದರು. ಎಲ್ಲರೂ ಸೇರಿ ಜಪ ಮಾಡಿದರು. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಆ ದಿನದಿಂದ ಮನೆಯಲ್ಲಿದ್ದ ಅಶಾಂತಿ ಕಡಿಮೆಯಾಗತೊಡಗಿತು. ಇಬ್ಬರ ಮನಸ್ಸಿಗೂ ಶಾಂತಿ ಸಿಕ್ಕಿತು. ಸೀತಮ್ಮ ಹೇಳಿದಳು, ರಾಮಯ್ಯ, ಇಂದು ಮನಸ್ಸಿಗೆ ತುಂಬ ಹಗುರವಾಗಿದೆ. ರಾಮಯ್ಯ ನಗುತ್ತಾ ಹೇಳಿದನು, ಇದು ಶ್ರೀರಾಮನ ಕೃಪೆ. 2ನೇ ಭಾನುವಾರ ಮತ್ತೊಮ್ಮೆ ಭಕ್ತಿಯಿಂದ ಪೂಜೆ ಮಾಡಿದರು. ಆ ದಿನ ರಾಮಯ್ಯನ ಜೊತೆ ಜಗಳವಾಡುತ್ತಿದ್ದ ನೆರೆಹೊರೆಯವರು ಮನೆಗೆ ಬಂದು ಹೇಳಿದರು, ನಂದು ತಪ್ಪಾಗಿದೆ, ಕ್ಷಮಿಸಿ. ರಾಮಯ್ಯ ಆಶ್ಚರ್ಯಪಟ್ಟನು. ಸೀತಮ್ಮ ಹೇಳಿದಳು, ನೋಡಿ, ಶ್ರೀರಾಮನ ಮಹಿಮೆ ಆರಂಭವಾಗಿದೆ. 3ನೇ ಭಾನುವಾರ ರಾಮಯ್ಯಗೆ ಈ ಹಳ್ಳಿಯ ಒಬ್ಬ ಶ್ರೀಮಂತ ವ್ಯಕ್ತಿ ಕೆಲಸ ನೀಡಿದನು. ನೀನು ಪ್ರಾಮಾಣಿಕನಾಗಿದ್ದೀಯೇ, ನನ್ನ ಬಳಿ ಕೆಲಸ ಮಾಡು ಎಂದು ಹೇಳಿದರು. ರಾಮಯ್ಯನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಮನೆಗೆ ಬಂದು ಹೇಳಿದನು, ಸೀತಮ್ಮ, ನನಗೆ ಕೆಲಸ ಸಿಕ್ಕಿದೆ. ಇಬ್ಬರು ಶ್ರೀರಾಮನಿಗೆ ನಮಸ್ಕಾರ ಮಾಡಿದರು. 4ನೇ ಭಾನುವಾರ ಮನೆಗೆ ಹಣ ಬರತೊಡಗಿತು. ಸಾಲಗಳು ಕಡಿಮೆಯಾದವು. ಸೀತಮ್ಮ ಸಂತೋಷದಿಂದ ಹೇಳಿದಳು, ನಮ್ಮ ಜೀವನ ಬದಲಾಗುತ್ತಿದೆ. ರಾಮಯ್ಯ ಉತ್ತರಿಸಿದನು, ಇದು ನಮ್ಮ ಪರಿಶ್ರಮ ಮಾತ್ರವಲ್ಲ, ಶ್ರೀರಾಮನ ಆಶೀರ್ವಾದ. 5ನೇ ಭಾನುವಾರ ಆ ದಿನ ಅವರು ವಿಶೇಷ ಪೂಜೆ ಮಾಡಿದರು. ಪೂಜೆ ಮುಗಿದ ನಂತರ ರಾಮಯ್ಯ ಹೇಳಿದನು, ನಾವು ಹಣವನ್ನು ಪಡೆದಿದ್ದೇವೆ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ಮನಃಶಾಂತಿ. ಸೀತಮ್ಮ ಹೇಳಿದಳು, ಹೌದು, ಭಕ್ತಿ ಮತ್ತು ನಂಬಿಕೆ ಇದ್ದರೆ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ಆ ದಿನದಿಂದ ಅವರು ಸುಖವಾಗಿ ಬದುಕತೊಡಗಿದರು. ಊರಿನ ಎಲ್ಲರಿಗೂ ಶ್ರೀರಾಮನ ಭಕ್ತಿಯನ್ನು ತಿಳಿಸುತ್ತಿದ್ದರು. ಕಥೆಯ ಸಂದೇಶ. ಸ್ನೇಹಿತರೆ, ಈ ಕಥೆಗೆ ನಮಗೆ ಒಂದು ವಿಷಯವನ್ನು ಹೇಳುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಭಕ್ತಿ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸು ಇದ್ದರೆ ದಾರಿ ಸಿಗುತ್ತದೆ. ಭಕ್ತಿಯಿಂದ ಶ್ರೀರಾಮನನ್ನು ಆರಾಧಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ಧೈರ್ಯ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.